ನಿನ್ ತಲೆ ರಿಫ್ಲೆಕ್ಟರ್ ಅಂತೆ ಗೈಸ್. ಬೆರಿ ಹಿಡ್ಕೊಳೋದೇ ಆಯ್ತು ನಿಂದು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ನಿತಿನ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇಟ್ ಈಸ್ ಅ ಫ್ರೆಶ್ ಡೇ. ಇವತ್ತು ಯಾವುದೋ ಏನದು ಬೆಂಬಲ ಅಂತ ಯಾವುದೋ ಪ್ರೋಗ್ರಾಮ್ ಇದೆ ಗೈಸ್, ಕಂಠೀರವ ಸ್ಟೇಡಿಯಮಲ್ಲಿ. ಅದಕ್ಕೆ ಹೋಗ್ಬೇಕಂತೆ. ಟುಡೇ ಈಸ್ ಲಾಂಗ್ ಡೇ ಗೈಸ್. 1 o'clock ಇರುತ್ತೆ ಕಾಲೇಜು. ಬನ್ನಿ ನೋಡೋಣ ಏನೇನು ಮಾಡೋಣ ಅಂತ. ಬನ್ನಿ ಅಲ್ಲೋಗಿ ಊಟ ತಿನ್ಕೊಬರೋಣ, ಬ್ರೇಕ್ಫಾಸ್ಟ್ ತಿಂಡಿ ತಿನ್ಕೊಬರೋಣ ಗೈಸ್. ನೋಡಿ ಗೈಸ್, ನಮ್ಮ ಮಮ್ಮಿಗೆ ಹೇಳಿದ್ದೆ ಚಟ್ನಿ ಚೆಲ್ಲುತ್ತೆ ಅಂತ, ಆದರೂ ಹಾಕೊಟ್ಟು ಕುಳಿಸ್ಬಿಟ್ಟವ್ರೆ. ಇವಾಗ ಇದರಲ್ಲಿ ಇವಾಗ ಮಗ ಇದು ರವೆ ಇಡ್ಲಿ ಗೈಸ್. ಹೊಸ ಥರ ಇಡ್ಲಿ ಮಾಡೋರೆ ನಮ್ಮಮ್ಮ. ಇವಾಗ ರವೆ ಇಡ್ಲಿ ತಿಂದು ನೋಡೋಣ. ಹೊಸ್ದಾಗಿ ಮಾಡೋರೆ. ಚಟ್ನಿ ನೋಡಿ ಗೈಸ್, ಫುಲ್ ಚೆಲ್ಲೋಗ್ಬಿಟ್ಟಿದೆ. ಯೂಶಲಾಗಿ ಸ್ಟೀಲ್ ಬಾಕ್ಸಲ್ಲಿ ಹಾಕಿದ್ರೆ ಎಲ್ಲ ಚೆಲ್ಲೋಗ್ಬಿಡುತ್ತೆ ಗೈಸ್. ಹಿಂಗೆ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿದ್ರೆ ಏರ್ ಕಂಪ್ರೆಸರಿಂದ ಅಲ್ಲೇ ನಿಂತ್ಕೊಬಿಡುತ್ತೆ. ಚಟ್ನಿ ಏನು ಚೆಲ್ಲಲ್ಲ. ನಮಗೆ ಆ ಟ್ಯಾಲೆಂಟ್ ಇದೆ, ಕುಕ್ಕಿಂಗ್ ಸ್ಕಿಲ್ಸ್ ಇದೆ ನಮಗೆ. ನಡೀರಿ, ಇನ್ನೊಬ್ಬ ಬರ್ತಾನೆ ಇವಾಗ. ಕಾಲ್ ಬರ್ತಿದೆ, ಕಾಲ್. ಗೈಸ್ ನಮ್ಮ ಹುಡುಗ ಅಲ್ಲಿ ಅವ್ನ ಬೆಳಿಗ್ಗೆ ಬೇಗ ಬಾ ಅಂತ ಕರೆದಾಗ ಗೈಸ್, ಅವನು ಊಟ ತಿನ್ನೋಣ ಅಂತ. ನಾನೇನೋ ಅವನು ಟಿಫನ್ ಬಾಕ್ಸಲ್ಲಿ ತರ್ತವನೆ, ಇಲ್ಲಿ ಕುತ್ಕೊಂಡು ಎಲ್ರ ಜೊತೆ ತಿನ್ನೋದು ಅಂದ್ಕೊಂಡ್ರೆ ಅವನು ಕ್ಯಾಂಟೀನ್ಗೆ ಹೋಗಿ ತಿನ್ಬೇಕಂತೆ. ಇವಾಗ ಅವನು ಮೇಲೆ ಹೋಗ್ತಾನೆ. 5 ನಿಮಿಷ ಆಗಿದ್ಮೇಲೆ ನಾವು ಹೋಗೋದು. ನೋಡಿ ಅಲ್ಲಿಂದ ನೋಡ್ತೀವ್ರಿ. ನೋಡಿ ಗೈಸ್, ಟಿಪ್ ಟಾಪ್ ಆಗಿ ರೆಡಿ ಆಗ್ಬಿಟ್ಟವನೆ ನವೀನು. ಏನೈತೆ ನೋಡಿ ಗೈಸ್ ಔಟ್ಫಿಟ್ಟು. ಏನೈತೆ ಕೆವಿನ್? ಸರಿ ಬನ್ನಿ ಗೈಸ್, ಊಟ ತಿನ್ನೋಣ ಇವಾಗ. ಕ್ಲಾಸ್ ರೆಪ್ ಎಲೆಕ್ಷನ್ ನಿಂತ್ಕೊಂಡಿದ್ರು. ನಮ್ಮ ಗ್ಯಾಂಗಲ್ಲಂತೂ ಯಾರೂ ನಿಂತ್ಕೊಂಡಿಲ್ಲ. ನಮ್ಮ ಗ್ಯಾಂಗಲ್ಲಿ ನಾವೇ ನಿಂತ್ಕೊಂಡಿಲ್ಲ, ಯಾರೂ ನಿಂತ್ಕೊಂಡಿಲ್ಲ. ನೋಡಿ ಗೈಸ್, ನಮಗೂ ಫ್ಯಾನ್ಸ್ ಅವರೇ. ನಮ್ಮ ಗ್ಯಾಂಗಲ್ಲಿ ಯಾರೂ ನಿಂತ್ಕೊಂಡಿಲ್ಲ ಗೈಸ್. ನಾವಂತ ನಿಂತ್ಕೊಳ್ಳೋದೇ ಇಲ್ಲ. ನಮಗೆ ಮೀಟ್ ಇಲ್ಲ ಅಂತಲ್ಲ, ನಮಗೆ ಏನಂದರೆ ರೆಸ್ಪಾನ್ಸಿಬಿಲಿಟಿ ಬೇಡ. ನಮ್ಗೆ ಆಲ್ರೆಡಿ ಲೈಫಲ್ಲಿ ತುಂಬ ರೆಸ್ಪಾನ್ಸಿಬಿಲಿಟಿ. ಇವಾಗ ತಗೊಂಡು ಏನು ಮಾಡೋದೇಳಿ? ಚಿಲ್ ಮಾಡಬೇಕು, ಲೈಫ್ ಚಿಲ್ ಮಾಡಬೇಕು. ಇಲ್ಲ, ನಮ್ಮ ಅನೀಶ್ ನಿಂತ್ಕೋಬೋದಾಗಿತ್ತು. ಯಾಕೆ ನಿಂತ್ಕೊಂಡಿಲ್ಲ ಅಂತ ಗೊತ್ತಿಲ್ಲ. ಯಾಕೆ ಅನೀಶ್ ನಿಂತ್ಕೊಂಡಿಲ್ಲ? ಸುಮ್ಮನೆ ತಲೆ ತಿಂತಾರೆ. ನನಗೆ ಬೇಜಾನ್ ಕೆಲಸ ಇದೆ. ನಮಗೆ ಲೈಫಲ್ಲಿ ತುಂಬ ಕೆಲಸಗಳಿದೆ. ಈ ರಿಸ್ಕ್ ಮ್ಯಾನೇಜ್ಮೆಂಟ್ ಬರೋಲ್ಲ, ತುಂಬ ಕೆಲಸಗಳಿದೆ. ಇವನು ಗೈಸ್ ಮೊನ್ನೆ ಒಂದು ವ್ಲಾಗ್ ಹಾಕಿದ್ನಲ್ಲ ಗೈಸ್, ಆ ವ್ಲಾಗಲ್ಲಿ ಇವನು ನನ್ನ ತಲೆಯಿಂದ ಹಿಂಗೆ ಇಟ್ಟಿದ್ದ. ನಾನು ನೋಡಿದೆ ಅದನ್ನ. ನಾನು ಒಂದು 10 ಸತಿ ನೋಡಿದ್ದೆ, ಅಲ್ಲೇ ಗೊತ್ತಾಯಿತು ನನಗೆ ಇವನೇನು ಮಗನೇ ಮಾಡಿರೋದು. ಓಕೆ ಗೈಸ್, ಇವಾಗ ಕನ್ನಡ ಕ್ಲಾಸ್ ಇದೆ. ಕನ್ನಡ ಕ್ಲಾಸ್ ಮುಗಿಸ್ಕೊಂಡು ಅದಾಗಿ ಗೈಸ್ ಕ್ಲಾಸಿಗೆ ಬಂದು ಕುತ್ಕೊಂಡಿದ್ದೀರಿ ಗೈಸ್. ನೋಡಿ ನಮ್ಮ ಹುಡುಗ ಇರೋ ಬೇಜಾರಾಗಕ್ಕೆ ಮುಂಚೆ ಗೈಸ್ ಫ್ರ್ಯಾಂಕ್ಲಿನ್ ಗೈಸ್, ಇವ್ನು ಫ್ರ್ಯಾಂಕ್ಲಿನು. ನಿಂದು ಮುಖ ತೋರಿಸ್ಕೋಗುರು. ಓ ಲಾಗರ್ ಗುರು, ಕಳಿಸ್ತೀನಿ. ಹೊಸ ಸಬ್ಸ್ಕ್ರೈಬರ್ಸ್ ಬರ್ತಾಯಿದ್ದಾರೆ ಗೈಸ್. ಖುಷಿ ಆಗುತ್ತೆ ಇಂಥ ಸಬ್ಸ್ಕ್ರೈಬರ್ಸ್ ನೋಡಿದ್ರೆ. ವ್ಲಾಗ್ಸ್ ಗೈಸ್, ಬೇರೆ ಥರ ಬಿಡೋದು. ಕನ್ನಡ ಕ್ಲಾಸಿಗೆ ಬಂದಿರಿ, ಹಿರಿ ಗೈಸ್ ಬರ್ತೀನಿ ಗೈಸ್. ನಿಮಗೆ ಸಾರಿ ಗೈಸ್, ನಿಮಗೆ ವೇಲ್ ಸ್ಟುಡಿಯೋ ಓನರ್ ತೋರಿಸ್ತೀನಿ. ಇಲ್ಲಿ ನೋಡಿ, ಶಕ್ತಿ ವೇಲ್ ಅಂತ. ಸೋಡಾ ಶಕ್ತಿ ವೇಲ್. ಇವನು ಅಷ್ಟೆಲ್ಲ ನೋಡಲ್ಲ ಬಿಡಿ. ಇವನು ಸ್ವಲ್ಪ ಸೈಕು. ಕ್ಲಾಸಲ್ಲಿ ಇನ್ನೂ ಎತ್ತಿ ಬಿಸಾಕ್ಬಿಡ್ತಾರೆ ಗೈಸ್. ಟೀಚರ್ ಎದ್ದು ಬಿಸಾಕ್ಬಿಡ್ತಾರೆ ಇವನ್ನ ಕ್ಲಾಸಿಂದ ಆಚೆ. ಅಷ್ಟು ತರಲೆ ನನ್ನ ಮಗ ಇವನು. ಓಹೋ ಶೋಕಿ ಅಲ್ಲಿ ಕಾಲೇ ಬಂದಿಲ್ಲ ಗೈಸ್. ಅಲೋ ಅಂತವನೇ. ಯಾರ ಜೊತೆ? ಅಕ್ಕನ ಜೊತೆ ಅಂತ. ಪರವಾಗಿಲ್ಲ ಬಿಡಿ ಗೈಸ್. ಸರಿ ಮತ್ತೆ ಸಿಗೋಣ ಗೈಸ್. ಇವನೇನೋ ಸೌಂಡ್ ಮಾಡ್ತಾವನೆ ಗೈಸ್. ಈಗ ನಾವು ಇಲ್ಲಿಂದ ಕಂಠೀರವ ಸ್ಟೇಡಿಯಂ ಗೊತ್ತಿದ್ರಿ. ವಿಡಿಯೋ ಆನ್ ಆಗಿದೆ ನೋಡು. ಪ್ರೆಸ್ ಮಾಡಿದೆ, ಆನ್ ಆಗಿದೆಯಾ? ಮುಖ ಕಾಣಿಸ್ತಿದ್ಯಾ ಗೈಸ್ ಇಲ್ಲಿ? ಹಾಂ ಗೈಸ್, ಈಗ ನಾವು ಇಲ್ಲಿಂದ ಕಂಠೀರವ ಸ್ಟೇಡಿಯಂ ಗೊತ್ತಿದ್ದೀರಿ. ವಾಕಿಂಗಲ್ಲಿ ಹೋಗ್ತಿದ್ರಿ. ಇಲ್ಲಿಂದ ಒಂದು 15-20 ನಿಮಿಷ ಇದೆ ಇಲ್ಲಿಂದ ಹೋಗೋಕ್ಕೆ. ನಮ್ಮ ಹುಡುಗ ನೋಡಿ ಗಾಯ್ಸ್, ಇಲ್ಲ 7 ನಿಮಿಷ.
ಇಲ್ಲಿಂದ ಓಡ್ಕೊಂಡೋದ್ರೆ 7 ನಿಮಿಷ, ನಡ್ಕೊಂಡೋದ್ರೆ 15 ನಿಮಿಷ, ನಮ್ಮ ಥರ ಗಂಭೀರವಾಗಿ ಹೋದ್ರೆ 25 ನಿಮಿಷ. ಬನ್ನಿ ಹೋಗೋಣ. ಪ್ಲೀಸ್ ಮ್ಯಾಕ್ಸಿಮಮ್ ಕಮೆಂಟ್ ಮಾಡಿದ್ರೆ ರೋಸ್ಟಿಂಗ್ ಧ್ರುವ ಫಾರ್ 1 ಡೇ ಮಾಡ್ತೀರಿ ಗೈಸ್. ನಿನ್ನೆ ಫುಲ್ ರೋಸ್ಟಿಂಗ್ ಮಾಡಿಬಿಟ್ಟಿದ್ವಿ. ಗೈಸ್ ಇದಾನಲ್ಲ ಗೈಸ್, ಇವನು ಸ್ವಲ್ಪ ವಿಚಿತ್ರ ಇಂಡಿಯನ್ ಪ್ರಾಣಿ, ಇವನ್ನ ನಂಬಾರ್ದು ಯಾರು. ಗೈಸ್ ನಿನ್ನೆ ಕ್ರೇಜಿ ರೋಸ್ಟ್ ಮಾಡಿದ್ದೆ ಗೈಸ್. ಹತ್ಕೊಂಡು ಮನೆಗೆ ಹೋಗಿದ್ದ ಇವನು. ಸೀರಿಯಸ್ ಆಗಿ ಹೇಳ್ತೀನಿ, ಹತ್ಕೊಂಡು ಹೋಗಿದ್ದ. ಏನೋ ಹೋಲ್ ಬಿಡ್ತೀಯ, ಬಿಡೋದ್ರ ಬಿಡ್ಬೇಕು, ಹಿಂಗೆಲ್ಲ ಹೋಲ್ ಬಿಡಬಾರ್ದು. ಶಿವ ಇಲ್ಲ ಅವನು ಧ್ರುವ. ಕೆವಿನ್ ಅವ್ನು ಹತ್ಕೊಂಡಿಲ್ಲ ನೆನ್ನೆ. ಅವ್ನು ಹತ್ಕೊಂಡಿಲ್ಲ ನೆನ್ನೆ. ಇವ್ನು ಇದ್ದೇ ಇಲ್ಲ ಹೂ ಅಂತವ್ನೆ. ಅವ್ನು ನೋಡು, ಅವ್ನು ಇದ್ದೇ ಇಲ್ಲ ಹೂ ಅಂತವ್ನು. ಓಕೆ ಗೈಸ್, ಇವಾಗ ಇಲ್ಲಿಂದ ಕಂಟಿನ್ಯೂ ಅಷ್ಟೇ. ನಮ್ಗೆ ಹೋಗಿ ಅಲ್ಲಿ ಮಾತಾಡೋಣ. ಅವನು ಅಭಿಷೇಕ್ ನಡೀರೋ ಅಲ್ಲೋಗಿ ವೆನ್ಯೂಗೆ ಹೋಗೋಣ. ಗೈಸ್ ವೆನ್ಯೂಗೆ ಹೋಗ್ತಾ ಇರೋದೆ ಗೈಸ್ ಇವನು. ಏನಂದಿದ್ದು? ಬನ್ನಿ ಅಲ್ಲಿ ಹೋಗಿ ವೆನ್ಯೂಗೆ ಬೇರೆ ಹೋಗ್ಬೇಕು ಅಂತ. ಗೈಸ್ ಇವನೇನಂದ ಗೊತ್ತಾ ಗೈಸ್, ಅಲ್ಲಿ ಹೋಗಿ ವೆನ್ಯೂಗೆ ಹೋಗ್ಬೇಕು ಗೈಸ್ ಅಂತವನೇ ಗೈಸ್ ಇವನು. ವೆನ್ಯೂ ಅಂದ್ರೆ ಏನು? ಹೋಗ ಅವ್ನು ಮಾತಾಡಲ್ಲ, ಅವನು ಗೈಸ್. ಕ್ಯಾಮ್ರಾ ಆನ್ ಮಾಡಿದ್ರೆ ಮಾತಾಡಲ್ಲ ಗೈಸ್ ಇವನು. ಮಾತಾಡೋ. ಓಹೋ ಸಿಗ್ಮಾ ಮೇಲ್. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಇಲ್ಲಿ ಏನಾಗ್ತೀನಿ ಹೇಳು, ಸಾಧು ಕೋಕಿಲ ಅದ್ ಮುಖ ಹಾಕ್ಬಿಡ್ತೀನಿ ಇಲ್ಲಿ. ನಡೀರಿ ಗೈಸ್ ಹೋಗೋಣ. ಗೈಸ್ ನಾನು ಇಲ್ಲಿಂದ ವ್ಲಾಗ್ ಮಾಡ್ಕೊಂಡೇ ಹೋಗ್ತೀನಿ ಗೈಸ್, ಯಾಕಂದ್ರೆ ಎಲ್ಲಿ ಹೆಂಗ್ ಕಂಟೆಂಟ್ ಬರುತ್ತೆ ಅಂತ ಗೊತ್ತಾಗಲ್ಲ. ಫೋನ್ ಆಡಲ್ಲೇ ಇಟ್ಕೊಂಡಿರ್ತೀನಿ. ಕಾಂಟೆಂಟ್ ಬಂದ್ರೆ ಹಿಂಗೆ ಎತ್ಬಿಡ್ತೀನಿ ಫೋನು. ಏನಂತೆ ಶಿವ? ಕಾಂಟೆಂಟ್ ಬಂದಿದ ತಕ್ಷಣ ಹಿಂಗೆ ಎತ್ಬಿಡ್ತೀನಿ ಫೋನ್ನ. ಅಣ್ಣಿ ಹೋಗ್ತಾ ಇರೋದಿಲ್ಲ. ಇವನು ಯಾವ ಸಾಯ್ತಾನೆ. ಅವ್ನ ಬ್ಯಾಗ್ ಮುಟ್ಟಿಲ್ಲ ಅಂದ್ರೆ ಮುಟ್ಟಿದೆ ಅಂತ ಸಾಯ್ತಾನೆ. ಗೈಸ್ ಇಲ್ಲಿಂದ ಓದ್ತಾ ಇರೋದು. ಇಲ್ಲಿ ಯಾವುದೋ ಬಿಲ್ಡಿಂಗ್ ಇದೆ ಗೈಸ್. ಇಲ್ಲಿಂದ 15 ನಿಮಿಷ ಇದೆ ಅಂತೆ ಗೈಸ್ ವಾಕಿಂಗು. ಎಷ್ಟೋ 15 ನಿಮಿಷ ವಾಕಿಂಗ್ ಗೈಸ್ ಇಲ್ಲಿಂದ. ಜಿಮ್ಗೆ ಹೋಗೋದೇ ಬೇಡ ಗೈಸ್, ಇಲ್ಲೇ ಕಾರ್ಡಿಯೋ ಆಗಿಬಿಡುತ್ತೆ ನಮ್ಮ ಕಾಲೇಜಲ್ಲಿ. ನಿಮ್ಗೆ ಯಾರಿಗಾದ್ರೂ ಕಾರ್ಡಿಯೋ ಮಾಡ್ಬೇಕಂದ್ರೆ ನಮ್ಮ ಕಾಲೇಜ್ಗೆ ಬನ್ನಿ, ಹೆವಿ ಕಾರ್ಡಿಯೋ. ಅಯ್ಯೋ ಹೊಟ್ಟೆ ಹಸಿದಿದೆ ಗೈಸ್. ನೋಡಿ ಗೈಸ್ ನಮ್ಮ RCB ಜರ್ಸಿ ಕ್ರೇಜ್ ಆಗಿದೆ. RCB ಜರ್ಸಿ. ಇಂದ ಹೋಗ್ತಾ ಇರೋದು ಗೈಸ್. ಯಾನು ಕಾಂಟೆಂಟ್ ಕೊಡ್ತಲ್ಲ ಗೈಸ್. ಫೋನ್ ಹಿಡ್ಕೊಂಡು ಹೋಗೋ ಕೊಡಲ್ಲ. ಫೋನ್ ಇಲ್ದಿರೋ ಕಾಂಟೆಂಟ್ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ ಅಲ್ವಾ. ಫೋನ್ ಇರೋ ಕೊಡೋದೇ ಇಲ್ಲ ಅಂತಾರೆ. ಬನ್ನಿ ಹೋಗೋಣ. ಪಾಪ ಬಿಡ್ರೋ, ಅವ್ನು ಸೈಕ್ ಮಾಡ್ಬಿಡ್ರು. ಬನ್ನಿ ಗೈಸ್ ಹೋಗೋಣ. ಇದು ನೋಡಿ ಗೈಸ್ ITC ಹೋಟೆಲ್ಲು ಗೈಸ್. ನಾನು 5 ಸ್ಟಾರ್ ಹೋಟ್ಲಲ್ಲಿ ಸ್ಟೇ ಮಾಡಿರೋ ಒಂದು 2-3 ಸತಿ ಅಷ್ಟೇ ಗೈಸ್. ಇನ್ನು ಇಲ್ಲೂ ಒಂದು ಸತಿ ಬರೋಣ. ಈ ಎಲ್ಲೆಲ್ಲ 5 ಸ್ಟಾರ್ ಹೋಟ್ಲ್ ಇದೆ ಅದೆಲ್ಲ ಟ್ರೈ ಮಾಡಬೇಕು. ಆ ಥರ ಬೆಳಿಬೇಕು ಗೈಸ್ ನಾವು. ಏನಂತೆ ಮಗ? ನೋಡಿ ಏನದು ಏರ್ಪೋರ್ಟ್ಸಾ? ಐಫೋನ್ದು ಏರ್ಪೋರ್ಟ್ಸ್ ಅದು. ಫಸ್ಟ್ ಕಾಪಿನ ಸೆಕೆಂಡ್ ಕಾಪಿನ ಒರಿಜಿನಲ್ಲಾ? 100th ಕಾಪಿ ಅಂತ ಗೈಸ್. ಸಾಕಾಗಿದೆ ಗೈಸ್ ಹೋಟ್ಲು. ಅದು ಹೋಟ್ಲ ಏನಂತಾನೆ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ ನೋಡಕ್ಕೆ. ಹೋಟ್ಲೇನಾ? ಬನ್ನಿ ಗೈಸ್ ಇವಾಗ ಇಲ್ಲಿಂದ ಗಾಡಿ ಸಕ್ಕದಾಗಿ ಹೊಡಿತೈತೆ ಗೈಸ್. ಫೋನೇ ಅಲ್ಲಾಡ್ತಿದೆ. ವಾವ್ ಇದು ಸಕ್ಕದಾಗಿದೆ. ಈಗ ಹೋಗ್ತಾ ಇರೋದು. ಹೋಗಿ ಆಮೇಲೆ ಸಿಗೋಣ ಗೈಸ್. ನಮ್ಮ ಹುಡುಗ ಡೇರ್ ಮಾಡ್ತಾನಂತೆ. ಅಲ್ಲಿ ಮುಂದೆ ಒಂದು ಹುಡುಗಿ ಓದಿಸೋಳೆ, ಅವಳ ಚಿಪ್ಸ್ ತಿಂತವಳಂತೆ. ಕಾಂಟೆಂಟ್ ಕೊಡ್ತಾನಂತೆ ಗೈಸ್. ನನಗೆ ಕಾಂಟೆಂಟ್ ಕೊಡ್ತಾನಂತೆ. ಓದ್ಯಾ? ನಮ್ಗಷ್ಟೆಲ್ಲ ಧೈರ್ಯ ಇಲ್ಲ ಗೈಸ್. ನಮಗೆ ಸ್ವಲ್ಪ ಹೈ ಕ್ಲಾಸ್ ಆ್ಯಟಿಟ್ಯೂಡ್ ಇದೆ. ನಾವು ಹುಡುಗಿರ ಹತ್ರ ಹಂಗೆಲ್ಲ ಹೋಗಿ ಮಾತಾಡ್ಸಲ್ಲ. ಅರ್ಥ ಆಯ್ತಾ? ಬನ್ನಿ ಇಲ್ಲೇ ಬಂತು ಕಂಠೀರವ ಸ್ಟೇಡಿಯಂ. ಹೋಗಿ ಏನು ಮಾಡ್ತಾರೋ ಮಾಡಿಸ್ಕೊಂಡು ಊಟ ತಿನ್ಕೊಂಡು ಬರೋಣ. ಧ್ರುವಾಗೆ ರಾತ್ರಿ ಹೊತ್ತಲ್ಲಿ ಇಲ್ಲಿ ಈ ರೋಡಲ್ಲಿ ಬಂದ್ರು ಡಾರ್ಕ್ ಆಗಿದ್ರು ಏನಾಗದಂತೆ. ಯಾಕಂದ್ರೆ ನಿಮ್ ತಲೆ ರಿಫ್ಲೆಕ್ಟರ್ ಅಂತೆ ಗೈಸ್. ಅಯ್ಯೋ ಗೈಸ್ ಯಾವ ಲೆವೆಲ್ ರೋಸ್ಟ್ ಮಾಡ್ತಾವ್ರು ಗೊತ್ತಾ ಗೈಸ್. ಇವ್ನ ಕಾಲೇಜ್ ನೆನ್ನೆಯಿಂದ ಬಿಡ್ತಾ ಇಲ್ಲ ಗೈಸ್. ಇವ್ನ
ಇವನ್ನ ಫಸ್ಟ್ ಇವ್ನ ಹಿಡ್ಕೊಂಡಿದ್ದ ಗೈಸ್, ಅದಕ್ಕೆ ಇವ್ನ ಸ್ಟಾರ್ಟ್ ಮಾಡಿದ್ರಿ ರೋಸ್ಟ್. ಬರೀ ಹಿಡ್ಕೊಳೋದೇ ಆಯ್ತು ನಿಂದು. ಸರಿ ಬನ್ನಿ ಗೈಸ್ ಹೋಗೋಣ. ಗೈಸ್ ಆನ್ ಮಾಡಿದ್ಯಾ ಗೈಸ್? CM ಬರ್ತಾರಂತೆ ಗೈಸ್, ಈಗ ಹೋಗಿ CM ನ ಮೀಟ್ ಮಾಡ್ಕೊ ಬರೋಣ. ಅಂತ ಇದೆ ಕ್ಯಾಂಪೇನ್. ಹೇಳ್ಬಾರ್ದು ಅದು, ಇದೆಲ್ಲ ಹೇಳ್ಬಾರ್ದು ಆ ವರ್ಡ್, ಆಮೇಲೆ ಸೆನ್ಸರ್. ಸೆನ್ಸರಾ? ಯೂಟ್ಯೂಬ್ ಅಲ್ಲಿ ಅದೆಲ್ಲ ಬಿಡಲ್ಲ. ಏನೇನ್ ಸೆನ್ಸರ್ ಇದೆ ನನಗೆ ಗೊತ್ತಪ್ಪ. ಗೈಸ್ ನಮ್ಮ CM ಬರ್ತಾರೆ. ಕನ್ನಡದಲ್ಲಿ ಏನಂತಾರೆ? ಮುಖ್ಯಮಂತ್ರಿ. ನಮ್ಮ ಪ್ರೀತಿಯ ಮುಖ್ಯಮಂತ್ರಿ ಅವರು ಬರ್ತಿದ್ದಾರೆ. ಡಿಯರೆಸ್ಟ್ CM ಬರ್ತಾರೆ. ನೋಡ್ಕೊಳ್ಳೋಣ. ಲೆಟ್ಸ್ ಗೋ. ಗೈಸ್ ವಿ ಮೆಟ್ DK ಶಿವಕುಮಾರ್ ಬೈ ಸಿಟ್ಟಿಂಗ್. ಒಳ್ಳೆ ಕಾಂಟೆಂಟ್ ಐಡಿಯಾಸ್. ಇದು ಇಂಟರ್ವ್ಯೂ ಮಾಡ್ಲಾ? ಏನಂತ ಇಂಟರ್ವ್ಯೂ ಮಾಡ್ಬೋದಂತ? ನೆಕ್ಸ್ಟ್ ಸ್ಯಾಮ್ಸಂಗ್ ಇರಲ್ಲ ಅಪ್ಪ, ಅವರೆಲ್ಲ ದೊಡ್ಡವರು, ನಾವು ಇನ್ನ ಚಿಕ್ಕವರು. ಏನು ಯಾರು? ವಿಡಿಯೋ ಆನಲ್ಲಿದೆ. ವಿಡಿಯೋ ಆನಲ್ಲಿದೆ. ಹೀಗೆ ಮೈಕ್ ಇಲ್ಲಿದೆ ಮೈಕು, ಇಲ್ಲಿದೆ ವಿಡಿಯೋ. ಬರೀ ಏಳು ಅಂತ ಕೇಳಿಸ್ತು, ಏನಂತ ಕೇಳ್ತೀರ ಮಗ? ನಿನ್ನ ಕ್ಲಾಸಲ್ಲಿ ಎಲ್ಲರ ಕೈಯಲ್ಲಿ ಸಬ್ಸ್ಕ್ರೈಬ್ ಮಾಡಿಸ್ಬಿಡು, ಅವಾಗ ಗೊತ್ತಾಗುತ್ತೆ ಯಾರು ಉಂಡು ಅಂತ. ಗೈಸ್ ಈಗ CM ಬರ್ತಾವ್ರೆ ಗೈಸ್. ಗೈಸ್ ನಾವು ಸೋಷಿಯಲ್ ಮೀಡಿಯಾ ಇದೀರಿ ಗೈಸ್, ಎಲ್ಲ ಮೀಡಿಯಾವರೇ ಇದ್ದಾರೆ. ಸೋಷಿಯಲ್ ಮೀಡಿಯಾಗೆ ಚಾನ್ಸೇ ಕೊಡ್ತಲ್ಲ ಮೀಡಿಯಾ ಅಂತ. ಸುಮ್ಮನೆ ಇರೋ ಗೈಸ್, ಇವ್ನು ತುಂಬ ಮಾತಾಡ್ತಾನೆ ಗೈಸ್. ಗೈಸ್ ನೋಡಿ ಗೈಸ್, One small ಮಾಡ್ತಿದ್ದೀರಲ್ಲಿ ನಮಗೂ ಒಂದು ಟೈಮ್ ಬರುತ್ತೆ ಗೈಸ್ CM ನ ಮೀಟ್ ಮಾಡೋಕ್ಕೆ. ಆ ಟೈಮಿಗೆ ವೆಯ್ಟ್ ಮಾಡ್ತಾ ಇರಿ, ನಮಗೂ ಒಂದು ಟೈಮ್ ಬಂದೇ ಬರುತ್ತೆ. ಬ್ಲಾಗರ್ ಮ್ಯಾನ್ ಯಾರೋ ಏನು ಹಿಂಗೆಲ್ಲ ಮಾತಾಡ್ತಾನೆ. ಎತ್ತಿದ್ದೀನಿ ಮಚ್ಚ, ನೀನು ಯೂಟ್ಯೂಬ್ ಅಲ್ಲಿ ಬರ್ತೀಯಾ? ಆಯ್ತಾ, ಸಬ್ಸ್ಕ್ರೈಬ್ ಮಾಡ್ಕೋ. ಚಾನಲ್, ಯೂಟ್ಯೂಬ್ ಚಾನಲ್ ಜಾನಿ ಟಾಕ್ಸ್, ಸಬ್ಸ್ಕ್ರೈಬ್ ಮಾಡ್ಕೋ. ಜಾನಿ ಟಾಕ್ಸ್ ಯಾವುದು? ಜಾನಿ ಟಾಕ್ಸ್ ಸಬ್ಸ್ಕ್ರೈಬ್ ಮಾಡ್ಕೋ.
ಎಲ್ಲರೂ ಆಗ್ತಾರೆ ನಿಮ್ಗೆಲ್ಲ ಬರ್ತೀವಿ. ಯಾರು ಜಾನಿ ಟಾಕ್ಸ್ ಬಂದ್ರಿ ನಾವೆಲ್ಲ ಯಾರು ಸಿಗ್ತಾರೋ ಎಲ್ಲರ ಹತ್ರ ಮಾತಾಡ್ಸೋದು ಗೈಸ್. ನಾವು ಊಟ ತಿನ್ನಕ್ತಾನೆ ಬಂದ್ರಿ, ಊಟ ತಿನ್ನಕ್ ಬಂದಿದ್ರಿ ಗೈಸ್. ವಾಟ್ ಇಲ್ಟಲ್ರಾ ಫಾರ್ ಫುಡ್ ಓನ್ಲಿ ನಾವು ಊಟ ತಿನ್ನಕ್ ಬಂದಿದ್ರಿ ಗೈಸ್. ಊಟ ಮೇನ್, ಊಟ ಇಸ್ ಇಂಪಾರ್ಟೆಂಟ್. ಹೊಟ್ಟೆ ತುಂಬಿಸ್ಕೋಬೇಕು, ಅವಾಗನೇ ವರ್ಕೌಟ್ ಮಾಡೋಕ್ಕಾಗುತ್ತೆ, ಎಲ್ಲ ಮಾಡೋಕ್ಕಾಗುತ್ತೆ. ಫಿಟ್ನೆಸ್ ಫ್ರೀ ಕಾಣಿಸಿದೆ ತಾನೇ ಮುಖ, ಗೊತ್ತು, ಕೈ ಸ್ಟ್ರೇಟಾಗಿ ಇಟ್ಕೊಂಡಿದ್ದೀನಿ. ಓಕೆ ಗೈಸ್, ಮತ್ತೆ ಸಿಗೋಣ. ಯಾರು ಬರೆದ ಕಥೆಯೋ ಗೈಸ್. 5 ನಿಮಿಷ ಮುಂಚೆ ಒಂದು ಹುಡುಗಿ ಬಂದು ನಮ್ಮ ಹುಡುಗನಿಗೆ ಡ್ಯಾಶ್ ಹೊಡೆದ್ರು ಗೈಸ್. ಆ ಹುಡುಗಿ ಹತ್ರ ಮಾತಾಡ್ತಾನೆ ಗೈಸ್ ನಮ್ಮ ಹುಡುಗ. ಯಾವ ಥರ ಜನ್ರೇಷನ್ ಮೂವ್ ಆಗ್ತೈತೆ ಅಂದರೆ ನಾವಿನ್ನ ವೆರಿ ಸ್ಯಾಡ್ ನೋಬ್ರು. ಡೆತ್ತಡ್ ರೋಲ್ ಮಾಡೋದು ಗೈಸ್. ಹುಡುಗಿರೇ ಬಂದು ಅಪ್ರೋಚ್ ಮಾಡಿ ಏನ್ ಹೇಳಿ ಇವ್ನ ಮುಸುಡಿಗೆ ಬಂದು ID ಕೊಡ್ತಾ ಇದ್ರೆ ನನಗ್ ಬೇಡ ಅಂತ ಹೇಳ್ಕೊಂಡು ಅದೆಲ್ಲ ತೋರಿಸ್ಬೋದು. ನನಗ್ ಬೇಡ ಅಂತ ಹೇಳೋಣ ಗೈಸ್, ಅದು ನನಗ್ ಬೇಡ ಅಂತ ಹೇಳಿ. ಎಲ್ರು ಹಿಂಗ್ ಮಾಡ್ಬೇಕು ಗೈಸ್, ಅವಾಗನೇ ಉದ್ಧಾರ ಆಗೋದು ನಾವೆಲ್ಲ. ಏನಂತೆ ಮಗ, ಎಲ್ಲ ಉದ್ಧಾರ ಆಗ್ತೀರಿ ಹಿಂಗೆ ಗೈಸ್. ಅವಾಗದಿಂದ ಕಾಯ್ತಿದ್ದೀರಿ ಗೈಸ್. ಅಟೆಂಡೆನ್ಸ್ ಬಗ್ಗೆನೇ ಹೇಳ್ತಲ್ಲ, ಎಷ್ಟೊತ್ತಂತ ಕಾಯೋದು. ಆಲ್ಮೋಸ್ಟ್ 1 o'clock ಆಗ್ತೈತೆ. ಲಂಚ್ ಅಂದಿದ್ರು, ಲಂಚ್ ಕೊಟ್ಟಿಲ್ಲ ಇನ್ನು. ಲಂಚ್ ಬಗ್ಗೆ ಮಾತಾಡ್ತಾನೆ ಇಲ್ಲ, ಲಂಚ್ ಇದೆಯಾ ಇಲ್ಲ ಅಂತಾನೆ ಗೊತ್ತಿಲ್ಲ. ನೋಡೋಣ ಬನ್ನಿ ಗೈಸ್. ಇನ್ನ ನಡೆಸ್ತಿದ್ದಾರೆ ಗೈಸ್, ನಡೆಸ್ತಿದ್ದಾರೆ. 1 ಗಂಟೆ ಆಗ್ತೈತೆ ಗೈಸ್ ಆಲ್ಮೋಸ್ಟ್. ನೋಡು 1 ಗಂಟೆ ಆಗ್ತೈತೆ ಗೈಸ್. ಇದು ಪ್ರೂಫ್ ಗೈಸ್, ನನ್ಗೆ ಅಟೆಂಡೆನ್ಸ್ ಸಿಕ್ಕಿಲ್ಲ ಅಂದರೆ ಪ್ರೂಫ್ ಗೈಸ್. ಇವಾಗ ಮನೆಗೆ ಓದ್ತಿದ್ದೀರಿ ಗೈಸ್, ಇಲ್ಲಿಂದ ಮನೆಗೆ ಓದ್ತಿದ್ದೀನಿ ಅಷ್ಟೇ. ಮನೆಗೆ ಹೋಗೋದು, ಚಿಲ್ ಮಾಡೋದು, ಮಾಡ್ಕೊಳ್ಳಿ ಅಟೆಂಡೆನ್ಸ್ ಅದೆಲ್ಲ ಹೇಳ್ಬೇಡ, ಅದೆಲ್ಲ ಕಟ್ ಮಾಡ್ತೀನಿ. ಮೈಂಡಲ್ಲಿ ಒಂದೇ ಹಾಡು ಓಡ್ತೈತೆ ಗೈಸ್. ತಂದಾನಿ ತಾನೇ ತಂದಾನು ತಾನೇ ಯೋ ಗೈಸ್, ಎಷ್ಟು ತಲೆನೋತೈತೆ ಗೊತ್ತಾ ಗೈಸ್. ಆಲ್ಮೋಸ್ಟ್ 1:30 ಆಗ್ತೈತೆ. ಇನ್ನು ನಮ್ಮ ಇದರಲ್ಲಿ ಬಂದು ಅಟೆಂಡೆನ್ಸ್ ತಗೊಂಡು ಆಮೇಲೆ ನಮ್ಗೆ ಅಟೆಂಡೆನ್ಸ್ ಕೊಟ್ಟು ನಮ್ಮನ್ನ ಇಲ್ಲಿಂದ ಆಚೆ ಕಳಿಸ್ತಾರಂತೆ. ಅದುವರೆಗೂ ನಾವು ಕಾಯ್ತಾನೆ ಇರಬೇಕಂತೆ. ಇದು ತುಂಬ ಓವರ್ ಗೈಸ್, ನನಗಂತೂ ಆಗ್ತಾಯಿಲ್ಲ. ಹೊಟ್ಟೆ ಹಸಿತೈತೆ, ಊಟ ಎಲ್ಲಿ ಕೊಡ್ತಾನಂತನೂ ಗೊತ್ತಿಲ್ಲ. ಓ ಮೈ ಗಾಡ್ ಗೈಸ್, ಇವೇ ತಲೆನೋವ್ತಾ ಇದೆ ಗೈಸ್. ಏನು ಮಾಡೋದಂತ ಗೊತ್ತಾಗ್ತಾನೆ. ಮೊಬೈಲಲ್ಲಿ ಚಾರ್ಜಿಂಗ್ ಇಲ್ಲ, ಬಸ್ಸಲ್ಲಿ ಹೆಂಗೆ ಹೋಗೋದು ಅಂತ ಗೊತ್ತಿಲ್ಲ. ಇವನು ಇಲ್ಲಿಂದ ಸ್ಟಾಪ್ ಮಾಡ್ತಾನೆ ನೋಡಿ ಗೈಸ್ ವಿಡಿಯೋ. ನನಗಂತೂ ಹೆವಿ ಟಾರ್ಚರ್ ಗೈಸು. ಇಲ್ಲಿಂದ ಮನೆಗೆ ಹೋಗ್ಬೇಕು, ಮನೆಯಿಂದ ಜಿಮ್ಮಿಗೆ ಹೋಗ್ಬೇಕು. ಎಷ್ಟು ಕೆಲಸ ಇದೆ ಗೊತ್ತಾ ಗೈಸ್. ಜಿಮ್ಮು ಮತ್ತೆ ಜಾಯ್ನ್ ಆದೆ ಗೈಸ್. ಫುಲ್ ಕೈಯೆಲ್ಲ ಇಲ್ದೋಗ್ಬಿಟ್ಟಿದೆ ನೋಡಿ, ಫ್ಲ್ಯಾಟ್ ಆಗೋಗ್ಬಿಟ್ಟಿದೆ, ಮಸಲೆಲ್ಲ ಹೋಗ್ಬಿಟ್ಟಿದೆ. ನಿನ್ನೆ ಯೂಶ್ವಲಾಗಿ ನಾನು ಜಿಮ್ಮಲ್ಲಿ 10 kg ತೆಗಿತೀನಿ ಗೈಸ್ ಆರಾಮ್ಸೆ. ನೆನ್ನೆ ಹೋಗಿ ತೆಗಿತಿದ್ದೀನಿ, ಫುಲ್ ಕೈ ಎಲ್ಲ ಗಡ ಅಂತ ನಡುಗ್ತಿದೆ ಗೈಸ್. ಫುಲ್ ವೀಕ್ ಆಗಿಬಿಟ್ಟಿದ್ದೀನಿ. 2 ವಾರ ಗ್ಯಾಪ್ ತೊಗೊಂಡಿದ್ದು, ಫುಲ್ ವೀಕ್. ಮತ್ತು ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡಬೇಕು ಗೈಸ್. ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡ್ತೀನಿ, 1 by 1 ನೆಕ್ಸ್ಟ್ ಲೆವೆಲ್ಗೆ ಹೋಗೋಣ. ಎಲ್ಲ ಟುಗೆದರ್ ಮಾಡಬೇಕು. ನನ್ನ ಶೆಡ್ಯೂಲ್ ಇಡ್ತೀನಿ ನೋಡಿ ಗೈಸ್. ಬೆಳಗ್ಗೆ ಕಾಲೇಜ್ಗೆ ಹೋಗ್ತೀನಿ, ಕಾಲೇಜಿಂದ ಮನೆಗೆ ಹೋಗ್ತೀನಿ, ಕಾಲೇಜಿಂದ ಮನೆಗೆ ಹೋಗ್ತೀನಿ, ಮನೆಯಿಂದ ಜಿಮ್ಮಿಂದ ಬಂದಿದ್ದ ಜಿಮ್ಗೆ ಹೋಗೋಕೆ ಮುಂಚೆ ಸ್ವಲ್ಪ ಹೊತ್ತು ಮಲ್ಕೊತೀನಿ, ಆಮೇಲೆ ಜಿಮ್ಮಿಗೆ ಹೋಗ್ತೀನಿ. ಜಿಮ್ಮಿಗೆ ಹೋಗಿದ್ಮೇಲೆ ಮತ್ತೆ ಮನೆಗೆ ಬಂದು ಮೊಟ್ಟೆ ಗಿಟ್ಟೆ ಊಟ ಡಿನ್ನರ್ ಎಲ್ಲ ಮಾಡಿಕೊಂಡು ಮತ್ತೆ ನಾನು ಏನದು ಮಲ್ಕೊಬೇಕು ಬೆಳಗ್ಗೆವರೆಗೂ. ಮತ್ತೆ ಇಲ್ಲ ಗೈಸ್, ಎಡಿಟಿಂಗ್ ಮಾಡಬೇಕು, ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಎಷ್ಟು ಕೆಲಸ ಇದೆ ಗೊತ್ತಾ ಗೈಸ್. ನೆಕ್ಸ್ಟ್ ಲೆವೆಲ್ ಕೆಲಸ ಇದೆ ಗೈಸ್. ನೆಕ್ಸ್ಟ್ ಲೆವೆಲ್ ಕೆಲಸ ಇದೆ ಗೈಸ್. ನನಗಂತೂ ಯಪ್ಪ ಔಟ್ರೀಚ್ಗಳು ಬೇಕಾಗಿಲ್ಲ ಅನ್ಸ್ಬಿಡುತ್ತಪ್ಪ. ನೋಡೋಣ ಗೈಸ್, ಎಷ್ಟು ಆಗುತ್ತೋ ಅಷ್ಟು ಮಾಡ್ಕೊಂಡು ಹೋಗೋಣ. ಹೊಟ್ಟೆ ಸಿದೈತೆ ಗೈಸ್, ಊಟ ಕೊಡ್ತಲ್ಲ ಇವರು ನೋಡಿ ಗೈಸ್. ಊಟ ಬೇಕು ನನಗೆ, ಹೆವಿ ಹೊಟ್ಟೆ ಸಿದೈತೆ, ಊಟ ಬೇಕು. ಇಲ್ಲಾಂದರೆ ಟೆನ್ಷನ್ ಆಗೋಗ್ಬಿಡ್ತೀನಿ ಗೈಸ್, ನಾನು ವೈಲೆಂಟ್ ಆಗೋಗ್ಬಿಡ್ತೀನಿ. ಯಾರು ಧ್ರುವ ನೋಡಿ ಗೈಸ್ ಇಲ್ಲಿ. ಯಾರೋ ಗೊತ್ತಿಲ್ಲ ಬಿಡು. ಸರಿ ಗಾಯ್ಸ್, ಮತ್ತೆ ಸಿಗೋಣ. ಬಾಯ್. ಸರಿ ಗೈಸ್, ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವ ಥರ ಕಂಟೆಂಟ್ ಬೇಕಂತ ಕೆಲವರು ಕಮೆಂಟ್ ಮಾಡಿ. ಮತ್ತೆ ಸಿಗೋವರೆಗೂ ಬಾಯ್. ನಿಮ್ಮಿಂದಾನೇ ದೇಶ ಹಾಳಾಗ್ತಿರೋದು. ಹೋಗ್ರೋ ಕೊರ್ಕಿ ನನ್ನ ಮಕ್ಕಳ್ರ.